ನಮಸ್ಕಾರ ಸ್ನೇಹಿತರೆ. ಈ ನೆಲಕ್ಕೆ ಕಾವ್ಯ ಒಂದು ಉತ್ಸವವಾದಾಗ ಅದಕ್ಕೆ ಶಬ್ದ ಕೊಟ್ಟವರು ಒಬ್ಬ ಕವಿ. ಪರ್ವತಗಳ ಮೌನಕ್ಕೂ ನದಿಗಳ ಹರಿವಿಗೂ ಮಾನವನ ನೋವು ನಗುವಿಗೂ ಒಂದೇ ತಾಳದಲ್ಲಿ ಮಾತಾಡಿದ ಹೃದಯ. ಅವರು ಕೇವಲ ಕವಿಯಲ್ಲ, ಅವರು ಕನ್ನಡದ ಆತ್ಮದ ಧ್ವನಿ. ಸರಳ ಪದಗಳಲ್ಲಿ ಆಳವಾದ ಅರ್ಥ, ಮೌನದಲ್ಲಿ ಗಂಭೀರ ಸಂದೇಶ, ಪ್ರೇಮದಲ್ಲಿ ಮಾನವೀಯತೆ ಮತ್ತು ಜೀವನದಲ್ಲಿ ಸತ್ಯ. ಇದು ನಿತ್ಯೋತ್ಸವ ಕವಿ, ಪದ್ಮಶ್ರೀ ಪುರಸ್ಕೃತ KS ನಿಸಾರ್ ಅಹಮದ್ ಅವರ ಜೀವನ ಪಯಣ. ಬಾಲ್ಯದ ಮಣ್ಣಿನಿಂದ ಸಾಹಿತ್ಯದ ಶಿಖರದವರೆಗೆ ಇಂದು ನಾವು ತಿಳಿದುಕೊಳ್ಳೋಣ. KS ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಅವರು 1936 ಫೆಬ್ರವರಿ 5ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು. KS ನಿಸಾರ್ ಅಹಮದ್ ಅವರ ತಂದೆ KS ಹೈದರ್ ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿದ್ದರು. ಅವರ ತಾಯಿ ಹಮೀನ್ ಬೇಗಂ, ಅವರ ಪತ್ನಿ ಶಹನ್ವಾಜ್ ಬೇಗಂ. KS ನಿಸಾರ್ ಅಹಮದ್ ಅವರ ತಂದೆ ನಿಸಾರ್ ಅಹಮದ್ ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸಬೇಕು ಎಂಬ ಮಹದಾಸೆಯಿಂದ ಅವರನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದರು. KS ನಿಸಾರ್ ಅಹಮದ್ ಅವರಿಗೆ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಬರಹಗಾರರು, ಕವಿಗಳಾದ GP ರಾಜರತ್ನಂ ಮತ್ತು MV ಸೀತಾರಾಮಯ್ಯ ಅವರಿಂದ ಸ್ಫೂರ್ತಿಯನ್ನು ಪಡೀತಾರೆ. KS ನಿಸಾರ್ ಅಹಮದ್ ಅವರು ವಿಜ್ಞಾನ ವಿಷಯದಲ್ಲಿ BSc ಪದವಿಯನ್ನು ಪಡೀತಾರೆ. ನಂತರ ಅವರು ಭೂವಿಜ್ಞಾನ ಅಂದರೆ ಜಿಯಾಲಜಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ನ ಅವರು ಭೂವಿಜ್ಞಾನ ವಿಷಯದಲ್ಲಿ ಜಿಯಾಲಜಿಯಲ್ಲಿ ಪಡೀತಾರೆ. MScಯನ್ನು ಕಂಪ್ಲೀಟ್ ಮಾಡ್ತಾರೆ. ನಂತರ ಅವರು ಗುಲ್ಬರ್ಗದಲ್ಲಿ ಮೈಸೂರು ಗಣಿ ಮತ್ತು ಭೂವಿಜ್ಞಾನದಲ್ಲಿ ಸಹಾಯಕ ಭೂವಿಜ್ಞಾನಿಯಾಗಿ ಕೆಲಸ ಮಾಡ್ತಾರೆ. KS ನಿಸಾರ್ ಅಹಮದ್ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೂವಿಜ್ಞಾನ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ಚಿತ್ರದುರ್ಗದಲ್ಲಿಯೂ ಕೂಡ ಭೂವಿಜ್ಞಾನದ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ಶಿವಮೊಗ್ಗದ ಸಹ್ಯಾದ್ರಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿಯೂ ಕೂಡ ಅವರು ಬೋಧಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. KS ನಿಸಾರ್ ಅಹಮದ್ ಅವರು ಉದ್ಯೋಗದಲ್ಲಿ ಭೂವಿಜ್ಞಾನಿಯಾಗಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಾ ಇದ್ದಾಗಲೇ ಅವರು ಕವಿತೆ ಬರೆಯುತ್ತಿದ್ದರು. ಒಂದು ಹಂತದಲ್ಲಿ ಅವರು ಅರಿತುಕೊಂಡದ್ದು, ನಾನು ಭೂಮಿಯ ಪದರಗಳನ್ನು ಮಾತ್ರವಲ್ಲ, ಮಾನವನ ಹೃದಯದ ಪದರಗಳನ್ನೂ ತೋಡಬೇಕಿದೆ. ಅಲ್ಲಿಂದಲೇ ಅವರು ಕವಿಯಾಗಿ ಸಂಪೂರ್ಣವಾಗಿ ಹೊರಹೊಮ್ಮಿದರು. 1978ರಲ್ಲಿ ಪ್ರಕಟವಾದ ನಿತ್ಯೋತ್ಸವ ಕವಿತೆ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಈ ಕವನವು ಜನರ ಬದುಕಿನ ಸರಳ ಕ್ಷಣಗಳನ್ನು ಒಂದು ಮಹೋತ್ಸವದಂತೆ ನೋಡಬೇಕೆಂದು ಹೇಳಿತು. ಅದೇ ಕ್ಷಣದಿಂದ ಭೂವಿಜ್ಞಾನಿ KS ನಿಸಾರ್ ಅಹಮದ್ ಅವರು ಜನಮನದ ಕವಿ ನಿಸಾರ್ ಅಹಮದ್ ಆದರು. ಭೂಮಿಯ ಒಳಗಿನ ಮಣ್ಣನ್ನು ಅಧ್ಯಯನ ಮಾಡಿದವನು ಮಾನವನೊಳಗಿನ ಭಾವನೆಗಳನ್ನು ಪದರಗಳಾಗಿ ರೂಪಿಸಿದಾಗ KS ನಿಸಾರ್ ಅಹಮದ್ ಅವರು ಕವಿಯಾಗಿ ಜನ್ಮ ತಾಳಿದರು. ಕುರಿಗಳು ಸಾರ್ ಕುರಿಗಳು, ರಾಜಕೀಯ ವಿಡಂಬನೆ ಕವನ. ಸರ್ ಮೊಹಮ್ಮದ್ ಇಕ್ಬಾಲ್ ಅವರ ಸಾರೆ ಜಹಾಂಸೆ ಅಚ್ಚ ಕವನದ ಕನ್ನಡ ಭಾಷಾಂತರ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಕವನ. ಇವೆಲ್ಲವೂ KS ನಿಸಾರ್ ಅಹಮದ್ ಅವರ ಬಹುಮುಖ ಪ್ರತಿಭೆಗೆ ಸಾಕ್ಷಿಯಾಗಿವೆ. KS ನಿಸಾರ್ ಅಹಮದ್ ಅವರ ಪ್ರಮುಖ ಕವನ ಸಂಕಲನಗಳನ್ನು ನೋಡೋದಾದರೆ, ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸುಮೂರ್ತ, ಸಂಜೆ 5ರ ಮಳೆ, ನಾವೆಂಬ ಪರಕೀಯ, ನಿತ್ಯೋತ್ಸವ, ಸ್ವಯಂ ಸೇವೆಯ ಗಿಳಿಗಳು, ಅನಾಮಿಕ ಆಂಗ್ಲರು, ಬಹಿರಂತರ, ಸಮಗ್ರ ಕವಿತೆಗಳು, ನವೋಲ್ಲಾಸ, ಆಕಾಶಕ್ಕೆ ಸರಹದ್ದುಗಳಿಲ್ಲ, 65ರ ಐಸಿರಿ, ಸಮಗ್ರ ಭಾವಗೀತೆಗಳು, ಪ್ರಾತಿನಿಧಿಕ ಕವನಗಳು. ಇವೆಲ್ಲವೂ KS ನಿಸಾರ್ ಅಹಮದ್ ಅವರ ಪ್ರಮುಖ ಕವನ ಸಂಕಲನಗಳು. KS ನಿಸಾರ್ ಅಹಮದ್ ಅವರ ಗದ್ಯ ಸಾಹಿತ್ಯದ ಒಂದಿಷ್ಟು ಕೃತಿಗಳನ್ನು ನೋಡೋದಾದರೆ, ಅಚ್ಚುಮೆಚ್ಚು, ಇದು ಬರೀ ಬೆಡಗಲ್ಲೋ ಅಣ್ಣ. ಹಾಗೆ ಅವರು ಶೇಕ್ಸ್ಪಿಯರ್ನ ಒಥೆಲ್ಲೋ ಅನ್ನೋ ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಹಾಗೆ ಎ ಮಿಡ್ ಸಮರ್ ನೈಟ್ಸ್ ಡ್ರೀಮ್ ಅನ್ನೋ ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದರ ಹೆಸರನ್ನು ಅವರು ಅಮ್ಮ ಆಚಾರ ಮತ್ತು ನಾನು ಅಂತ ಆ ಒಂದು ಗದ್ಯ ಸಾಹಿತ್ಯಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. KS ನಿಸಾರ್ ಅಹಮದ್ ಅವರಿಗೆ ದೊರೆತ ಪ್ರಮುಖ ಪ್ರಶಸ್ತಿ ಗೌರವಗಳನ್ನು ನೋಡೋದಾದರೆ, ಅವರು ಮಾಸ್ತಿ ಪ್ರಶಸ್ತಿಯನ್ನು ಪಡೀತಾರೆ. ಹಾಗೆ
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೀತಾರೆ, ಗೋರೂರು ಪ್ರಶಸ್ತಿಯನ್ನು ಪಡೀತಾರೆ, ಅನಕೃ ಪ್ರಶಸ್ತಿಯನ್ನು ಪಡೀತಾರೆ, ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಪಂಪ ಪ್ರಶಸ್ತಿಯನ್ನು ಪಡೀತಾರೆ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೀತಾರೆ, ನಾಡೋಜ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಅರಸು ಪ್ರಶಸ್ತಿಯನ್ನು ಪಡೀತಾರೆ. 2006ರಲ್ಲಿ ಅವರು ಅರಸು ಪ್ರಶಸ್ತಿಯನ್ನು ಪಡೀತಾರೆ. 2008ರಲ್ಲಿ ಪದ್ಮಶ್ರೀ ಅವಾರ್ಡನ್ನು ಪಡೀತಾರೆ. 2008ರಲ್ಲಿ ಪದ್ಮಶ್ರೀ ಅವಾರ್ಡನ್ನು ಪಡೀತಾರೆ. KS ನಿಸಾರ್ ಅಹಮದ್ ಅವರು 2007 ಶಿವಮೊಗ್ಗದಲ್ಲಿ ನಡೆದ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹಾಗೆ 2017ರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರು ದಸರಾವನ್ನು ಉದ್ಘಾಟಿಸಿದರು. KS ನಿಸಾರ್ ಅಹಮದ್ ಅವರಿಗೆ ಕುವೆಂಪು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೆ ಕರ್ನಾಟಕ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿವೆ. KS ನಿಸಾರ್ ಅಹಮದ್ ಅವರು 2020 ಮೇ 3ರಂದು ಅವರು ತಮ್ಮ 84ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಕಲ್ಲು ಮಣ್ಣಿನ ಪದರುಗಳನ್ನು ಓದಿದ ವಿಜ್ಞಾನಿ, ಮಾನವ ಹೃದಯದ ಪದರುಗಳನ್ನು ಪದಗಳಾಗಿ ಬಿಚ್ಚಿಟ್ಟ ಕವಿ, ಜೀವನವೇ ಒಂದು ನಿತ್ಯೋತ್ಸವ ಎಂದು ನಮಗೆ ಕಲಿಸಿದವರು KS ನಿಸಾರ್ ಅಹಮದ್ ಅವರು ಹೋಗಿದ್ದಾರೆ. ಆದರೆ ಅವರ ಕವಿತೆಗಳು ಇನ್ನೂ ನಮ್ಮೊಳಗೆ ಉಸಿರಾಡುತ್ತಿವೆ. ಈ ಪದಗಳು ಇರುವವರೆಗೆ ಕವಿ ಜೀವಂತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.